ಮಾತೆತ್ತಿದ್ರೆ ರೂಮ್ ಬುಕ್ ಮಾಡೋರು ಯೋಚನೆ ಮಾಡ್ತಾರಲ್ವಾ, ಅವರು ಈ ಸುದ್ದಿಯನ್ನು ನೋಡಲೇಬೇಕು. ಯಾಕೆ ಅಂತ ಅಂದರೆ ಸ್ಪೆಷಲಿ ಮದುವೆ ಆಗದೆ ಇರುವಂತಹ ಯುವಕ ಯುವತಿಯರು. ಓಯೋ ಸಂಸ್ಥೆ ಸಂಚಲನಾತ್ಮಕ ನಿರ್ಣಯವನ್ನ ತೆಗೆದುಕೊಂಡಿದೆ. ಇನ್ನು ಮುಂದೆ ಮದುವೆಯಾಗದ ಜೋಡಿಗಳಿಗೆ ರೂಮ್ಗಳು ಲಭ್ಯವಾಗುವುದಿಲ್ಲ. ಮದುವೆಯಾಗದ ಜೋಡಿಗಳಿಗೆ ರೂಮ್ ಬುಕಿಂಗ್ ಸೌಲಭ್ಯ ಇರೋದಿಲ್ಲ. ರೂಮ್ ಕೇಳಲು ಬರುವ ಜೋಡಿ ಅವರ ಸಂಬಂಧದ ಪ್ರೂಫ್ ಅನ್ನ ಕೊಡಬೇಕಾಗುತ್ತೆ. ಯಾರವರು, ಯಾತಕ್ಕೋಸ್ಕರ ರೂಮ್ ಅನ್ನ ಪಡ್ಕೊಳ್ತಿದ್ದಾರೆ ಅಂತ ಸರಿಯಾದ ಪ್ರೂಫ್ ನೀಡದಿದ್ರೆ ರೂಮ್ ಬುಕಿಂಗ್ ಅನ್ನ ತಿರಸ್ಕಾರ ಮಾಡಲಾಗುತ್ತೆ. ಅವರಿಗೆ ರೂಮ್ಸ್ ಗಳನ್ನ ಕೊಡೋದಿಲ್ಲ. ಹೊಸದಾಗಿ ಚೆಕ್ ಇನ್ ಪಾಲಿಸಿ ತರೋದಕ್ಕೆ ಈಗ ಓಯೋ ಮುಂದಾಗಿದೆ. ಇದು ಹಾಗಾದ್ರೆ ಎಲ್ಲಾ ಕಡೆಗಳಲ್ಲೂ ಈ ಒಂದು ರೂಲ್ಸ್ ಪಾಲನೆ ಮಾಡಲಾಗುತ್ತಾ ಅಂದ್ರೆ ಸದ್ಯಕ್ಕೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಇದನ್ನ ಜಾರಿಗೆ ತಂದಿದ್ದಾರೆ. ಇಲ್ಲಿ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲಾ ರಾಜ್ಯಗಳಿಗೂ ಕೂಡ ಇದನ್ನ ವಿಸ್ತರಿಸುವಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾಗಿ ನಾರ್ತ್ ಇಂಡಿಯಾ ರೀಜನ್ ಹೆಡ್ ಪ್ರವಾಸ್ ಶರ್ಮಾ ಈ ಬಗ್ಗೆ ತಿಳಿಸಿದ್ದಾರೆ. ಸದ್ಯ ಪ್ರೂಫ್ಗಳನ್ನು ಕೊಡಬೇಕು. ಅವರು ಸತಿಪತಿಗಳ ಅಕ್ಕ ತಮ್ಮನ ಅಥವಾ ಇನ್ಯಾರೋನ ಆ ಒಂದು ದಾಖಲೆಗಳನ್ನ ಅವ್ರು ಸಬ್ಮಿಟ್ ಮಾಡಬೇಕು. ಸೊ ಅದು ಓಕೆ ವ್ಯಾಲಿಡ್ ಅಂತ ಅನಿಸಿದ್ರೆ ಮಾತ್ರ ರೂಮ್ಗಳನ್ನು ಕೊಡ್ತಾರೆ. ಇಫ್ ನಾಟ್ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇದು ಓಯೋ ಸಂಸ್ಥೆ ತೆಗೆದುಕೊಂಡಿರುವಂತಹ ಹೊಸ ಕ್ರಮ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಓಯೋ ಸಂಸ್ಥೆಯ ಈ ನಿರ್ಧಾರ ಏನಿದೆ ಇದು ದೇಶದಾದ್ಯಂತ ಪಾಲನೆ ಆಗುತ್ತಾ ಅಥವಾ ನಾನೀಗ ಹೇಳಿದ ಹಾಗೆ ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರ ಇದನ್ನ ಆರಂಭಿಕ ಹಂತದಲ್ಲಿ ಜಾರಿ ಮಾಡ್ತಿದ್ದಾರಾ? ಚೆಕ್ ಇನ್ ವಿಚಾರದಲ್ಲಿ ಓಯೋ ಕಂಪನಿ ಹೊಸದೊಂದು ನಿಯಮವನ್ನು ಜಾರಿಗೆ ತಂದಿದೆ. ಇದು ಸದ್ಯ ಉತ್ತರ ಪ್ರದೇಶದ ಮೀರತ್ನಲ್ಲಿ ಈ ನಿಯಮವನ್ನು ಜಾರಿ ಮಾಡಲಾಗಿದೆ. ಇದು ದೇಶಾದ್ಯಂತ ವಿಸ್ತರಣೆ ಮಾಡುವಂತಹ ಒಂದು ನಿರ್ಧಾರಕ್ಕೂ ಕೂಡ ಓಯೋ ಲಾಡ್ಜಿಂಗ್ ಕಂಪನಿ ಬಂದಿದೆ. ಮುಖ್ಯವಾಗಿ ಇದು ಸಾರ್ವಜನಿಕರಿಂದ ಒಂದಿಷ್ಟು ದೂರುಗಳು ಕೂಡ ಕೇಳಿ ಬಂದಿದ್ದು, ಅಂದರೆ ಫ್ಯಾಮಿಲಿಗಳು ಉಳಿದುಕೊಳ್ಳುವಂತಹ ಆಯಾ ರೂಮ್ಗಳಲ್ಲಿ ಕಂಫರ್ಟಬಿಲಿಟಿ ಇರ್ತಾ ಇರಲಿಲ್ಲ. ಜೊತೆಗೆ ಅನ್ಮ್ಯಾರಿಡ್ ಕಪಲ್ಸ್ಗಳಿಗೆ ಕೊಟ್ಟಿರೋದ್ರಿಂದಾಗಿ ಅಲ್ಲಿ ಉಳಿದುಕೊಳ್ಳಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಒಂದಿಷ್ಟು ದೂರುಗಳು ಕೂಡ ಬಂದಿದ್ದು. ಆ ದೂರುಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಮೊದಲ ಹಂತದ ನಿರ್ಧಾರ. ಇದು ದೇಶಾದ್ಯಂತ ವಿಸ್ತರಣೆ ಮಾಡೋದಕ್ಕೆ ಓಯೋ ಲಾಡ್ಜಿಂಗ್ ಕಂಪನಿ ಕೂಡ ಈಗ ಮುಂದಾಗಿದೆ. ಈಗಾಗಲೇ ಓಯೋ ಲಾಡ್ಜಿಂಗ್ ಕಂಪನಿ ಏನಿದೆ ಅದು ಅವಿವಾಹಿತರಿಗೆ ರೂಮ್ಗಳನ್ನು ಕೊಡುವಂಥದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ನ ತನ್ನ ವಿಸ್ತರಣೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಮಾಡಿಕೊಂಡಿತ್ತು. ಆ ಕಾರಣಕ್ಕಾಗಿ ಅತಿ ಕಡಿಮೆ ಸಮಯದಲ್ಲೇ ದೊಡ್ಡ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಆಗಿ ಕೂಡ ಮುಂದುವರೆದಿತ್ತು. ಸೊ ಈಗ ಏಕಾಏಕಿಯಾಗಿ ಇಂಥದ್ದೊಂದು ನಿರ್ಧಾರದಿಂದ ಅವಿವಾಹಿತ ಜೋಡಿಗಳಿಗೆ ಪ್ರವೇಶ ಇಲ್ಲ ಅನ್ನುವಂತಹ ನಿರ್ಧಾರದಿಂದ ಒಂದಿಷ್ಟು ಶಾಕ್ ಕೂಡ ಎದುರಾಗಿದೆ. ಆದರೆ ಇದು ಸುರಕ್ಷತೆಯ ದೃಷ್ಟಿಕೋನದಿಂದ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಈಗಾಗಲೇ ಪ್ರಾದೇಶಿಕ ಮುಖ್ಯಸ್ಥರು ಓಯೋ ಪ್ರಾದೇಶಿಕ ಮುಖ್ಯಸ್ಥ ಶರ್ಮಾ ಅವರು ಕೂಡ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ ಈ ಒಂದು ನಿರ್ಧಾರಕ್ಕೆ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ದೇಶಾದ್ಯಂತ ವಿಸ್ತರಣೆ ಮಾಡೋದಕ್ಕೂ ಕೂಡ ಈಗ ಚಿಂತನೆ ಆಗ್ತಾ ಇದೆ. ಬಟ್ ಇದು ಬಿಸ್ನೆಸ್ ದೃಷ್ಟಿಯಿಂದ ನೋಡೋಕೆ ಹೋದರೆ ಅವರು ಈಗೇನು ಮಾಡ್ತಾ ಇದ್ರು ಅದು ಅವರಿಗೆ ಕ್ಲಿಕ್ ಆಗ್ತಾ ಇತ್ತು. ಆದರೆ ಈ ರೀತಿ ಮಾಡೋದ್ರಿಂದ ಏನಾದರೂ ಎಫೆಕ್ಟ್ ಆಗಬಹುದಾ ಅಥವಾ ಕುಟುಂಬಸ್ಥರು ಬರೋರು ಏನಾದರೂ ಆ ಥರದ ರಿವ್ಯೂಗಳನ್ನು ಕೊಟ್ಟಿದ್ದಾರಾ ಓಯೋಗೆ? ಇದು ಕೇವಲ ಕಪಲ್ಸಿಗೆ ಮಾತ್ರ ಆಗಿದೆ, ಮದುವೆ ಆಗದೆ ಇರುವಂತಹ ಯುವತಿಯರಿಗೆ ಮಾತ್ರ ಓಯೋ ಅನ್ನೋ ರೀತಿಯ ಬ್ರ್ಯಾಂಡಿಂಗ್ ಆಗ್ತಾ ಇದೆ ಅನ್ನೋ ಭಾವನೆ ಏನಾದರೂ ಬರ್ತಿದೆಯಾ ಅವ್ರಿಗೆ? ಇದು ಓಯೋ ಅಂದಿದ ತಕ್ಷಣ ಅವಿವಾಹಿತ ಜೋಡಿಗಳಿಗೆ ನೆಚ್ಚಿನ ತಾಣ ಅಂತ ಇತ್ತು. ಅದರ ಜೊತೆಗೆ ಸಾಕಷ್ಟು ಕುಟುಂಬಗಳು ಕೂಡ ಆಯಾ ಬುಕ್ಕಿಂಗನ್ನು ಮಾಡ್ಕೊಳ್ತಾ ಇದ್ವು ಆ ರೂಮ್ಗಳಲ್ಲಿ ವಾಸ್ತವ್ಯವನ್ನು ಮಾಡಲಿಕ್ಕೆ. ಅಂದರೆ ಉತ್ತಮವಾಗಿರುವಂತಹ ಸ್ಪಂದನೆ ಜೊತೆಗೆ ಗುಣಮಟ್ಟದ ಸೇವೆಯನ್ನು ಓಯೋ ಲಾಡ್ಜ್ ಬುಕ್ಕಿಂಗ್ ಸೇವೆ ಕೊಡ್ತಾ ಇತ್ತು. ಆ ಕಾರಣಕ್ಕಾಗಿ ಕುಟುಂಬಗಳು ಕೂಡ ಅಲ್ಲಿ ಉಳಿದುಕೊಳ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ಕುಟುಂಬಗಳ ಭದ್ರತೆ ಜೊತೆಗೆ ಅಲ್ಲಿನ ಸುರಕ್ಷತೆಯ ದೃಷ್ಟಿಕೋನದಿಂದ ಕೂಡ ಇಂಥದ್ದೊಂದು ನಿರ್ಧಾರವನ್ನು ಇದೀಗ ಕಂಪನಿ ಕೂಡ ತೆಗೆದುಕೊಂಡಿದೆ. ಇನ್ನು ಮುಂದೆ ಅವಿವಾಹಿತ ಜೋಡಿಗಳು ಏನಾದರೂ ಹೋದರೆ ಪ್ರವೇಶವನ್ನು ಕೊಡೋದಿಲ್ಲ, ಮದುವೆ ಆದಂಥವರಿಗೆ ಮಾತ್ರ ಇಲ್ಲಿ ಪ್ರವೇಶ ಇದೆ ಅನ್ನೋದಕ್ಕೆ
ಒಂದಿಷ್ಟು ದಾಖಲೆಗಳನ್ನು ಕೇಳ್ತಾರೆ. ಆ ದಾಖಲೆಗಳನ್ನು ಕೊಟ್ಟರೆ ಮಾತ್ರ ಎಂಟ್ರಿಯನ್ನು ತೆಗೆದುಕೊಳ್ತಾರೆ. ಇಲ್ದಿದ್ರೆ ಚೆಕ್ ಇನ್ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಇಲ್ಲಿ ಬಿಸ್ನೆಸ್ ಗ್ರೋತ್ ಆಗಬೇಕು ಅಂದರೆ ಸುರಕ್ಷತೆಗೆ ಹೆಚ್ಚಿನ ಒಂದಿಷ್ಟು ದೃಷ್ಟಿಕೋನದ ವಿಚಾರದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಕಂಪನಿಯ ಉದ್ದೇಶ. ಸೊ ಹಾಗಾಗಿ ಇಂಥದ್ದೊಂದು ನೀತಿಯನ್ನು, ಇಂಥದ್ದೊಂದು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.